ನಮಸ್ತೆ ವೀಕ್ಷಕರೇ, ಮಿಸ್ಟರ್ ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮ ಸಿನಿಮಾ ಸಂದರ್ಶನಕ್ಕೆ ಸ್ವಾಗತ. ನಡುವೆ ಅಂತರವಿರಲಿ ಅಂದ್ಬಿಟ್ಟು ಇಷ್ಟೊಂದು ಅಂತರವನ್ನ ಇಟ್ಟು ಒಂದು ಸಿಗ್ನಲ್ ಕೊಡ್ತಾರೆ. ನಾನು ಸೆಂಟ್ರಲ್ ಜೈಲಲ್ಲಿ ಇದ್ದೀನಿ, ಮೀನ್ಸ್ JC ಒಳಗಡೆ ಇದ್ದೀನಿ, ಬರ್ತಾ ಇದ್ದೀನಿ ಚಿನಾ ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದು ಫೆಬ್ರವರಿ 6ಕ್ಕೆ. ಇಷ್ಟ ದಿನ ಏನ್ ಮಾಡಿದ್ರು, ಅಂತರ ಯಾಕೆ ಕಾಪಾಡ್ತಿದ್ರು ಅನ್ನೋದನ್ನ ಪ್ರಖ್ಯಾತ್ ಅವ್ರನ್ನ ಕೇಳ್ತೋಗೋಣ. ಚಾಕ್ಲೇಟ್ ಬಾಯ್ ಪ್ರಖ್ಯಾತ್, ಬಟ್ ಈಗ ಚಾಕ್ಲೇಟ್ ಬಾಯ್ ಅಲ್ಲ. ನಮಸ್ಕಾರ. ಮಾತಾಡಿಸ್ತಾ ಹೋಗ್ತೀನಿ ಸರ್. ಈ ಭೂಗತ ಲೋಕದಲ್ಲಿ, ಕೊಳಕಿನ ಲೋಕದಲ್ಲಿ ಕಮಲದಂತೆ ನೀನು ರೌಡಿಸಂಗೆ ಹೋಗ್ಬೇಕಂತ ಆವಾಜ್ ಹಾಕೊಂಡು ನಿಂತಿರುವಂತ ಹುಡುಗಿ ಭಾವನಾ ರೆಡ್ಡಿ ಅವರು. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡ್ತಾ ಹೋಗ್ತಿದ್ದೆ ಸರ್, ಹೇಳ್ತಾ ಇದ್ದೆ ನಿಮಗೆ ನಡುವೆ ಅಂತರವಿರಲಿ ಆಗಿ 2018ರಲ್ಲಿ ಮುಗಿಸ್ತೀರಾ. ಅದಾದ್ಮೇಲೆ ಎಲ್ಲಿ ಹೋದ ಈ ಚಾಕ್ಲೇಟ್ ಪೈ ಅಂತ ಹುಡುಕಾಟದಲ್ಲಿ ಇರ್ತಾರೆ ಎಲ್ಲರೂ. ಇದಕ್ಕಿದಂಗೆ ಜೈಲಿಂದ ಹೊರಗಡೆ ಬಂದ್ಬಿಡ್ತೀರಾ? ಅಂದ್ರೆ ಜೈಲ್ ಒಳಗಡೆ ಇರೋದು ಏನ್ ಮಾಡ್ತಾ ಇದ್ದೆ ಜೈಲಲ್ಲಿ ಅನ್ನೋದನ್ನ ತೋರಿಸ್ಕೊಂಡು. JCಯಲ್ಲಿ ಏನ್ ಮಾಡ್ತಿದ್ರಿ ಸರ್ ಜೈಲ್ ಒಳಗಡೆ? ಜೈಲಲ್ಲೇ ಇದೆ ಸರ್, JCಲೇ ಇದೆ. JCಲೇ ಇದ್ರಿ? JC ತಯಾರಿಯಲ್ಲಿ ಇದ್ವಿ. JC ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, JC ಮಾಡೋದಕ್ಕೆ ಒಂದಷ್ಟು ಜನ ಬಂಡವಾಳ ಹಾಕೋರು ಬೇಕಿತ್ತು. ಸೊ ಕರೆಕ್ಟ್ ಆಗಿ ಬಂಡವಾಳ ಹಾಕೋರ್ ನಾವು ಹುಡುಕಾಟದಲ್ಲೇ ಒಂದಷ್ಟು ಟೈಮ್ ಹೋಯ್ತು. JC ಒಳಗಡೆ ಬಂಡವಾಳ ಹುಡುಕ್ತಾ ಇದ್ರಿ? JC ಕಟ್ಟೋದಕ್ ಬೇಕಲ್ಲ ಸರ್, ದುಡ್ಡು ಬೇಕಲ್ಲ. ಓಕೆ. JC ನೀವು ಒಳಗಡೆ ಅಲ್ಲಿದ್ದು ದುಡ್ಡು ಹುಡುಕ್ತಾ ಇದ್ರಿ, ಬಟ್ JC ಇಲ್ಲಿ ಹೊರಗಡೆ ಅದೇ ವಿಚಾರಗಳು ಪ್ಲಾನ್ ಆಗ್ತಾ ಇದ್ವಿ ಸರ್. ಇಲ್ಲಿ ಈ ಗೋಡೆ ಬರ್ಬೇಕು, ಅಲ್ಲಿ ಈ ಬ್ಯಾರಕ್ ಬರ್ಬೇಕು. ಸೊ ಒಳಗಡೆ ಯಾವ ಕೈದಿಗಳನ್ನ ಎಲ್ಲೆಲ್ಲಿ ಇಡಬೇಕು, ಯಾರನ್ನ ಕಾಸ್ಟ್ ಮಾಡ್ಬೇಕು, ಯಾರನ್ನ ಸೆಕ್ಯೂರಿಟಿ ಇಡಬೇಕು. ಸೊ ಇದನ್ನೆಲ್ಲ ಪ್ಲಾನಿಂಗ್ ನಡೀತಾ ಇತ್ತು. ಬಂಡವಾಳ ಹಾಕೋರು ಕಡೆಯಲ್ಲಿ ಸಿಕ್ಕಿದ್ರು. ನಾನು ಇದನ್ನೆಲ್ಲ ಹಾಕ್ತೀನಪ್ಪ, ಚೆನ್ನಾಗಿದೆ, ನಿಮ್ದು ಒಳ್ಳೆ ಸ್ಟೋರಿ, ಸೂಪರ್ ಆಗಿ ಕಟ್ತಾ ಇದ್ರ JCನ ಅಂತ ಹೇಳಿ ಬಂಡವಾಳ ಹಾಕೋರು ಸಿಕ್ಕಿದ್ರು. ಅದು JC ಕನೆಕ್ಷನ್ ಇದ್ದವರೇ ಸಿಕ್ಕಿರೋದು ಅಂತ. ಹೌದೌದು, ಅವರು ಒಳ್ಳೆ ಪಾತ್ರ ಮಾಡಿದ್ರು. ಸೊ ಚೆನ್ನಾಗಿ ಕನೆಕ್ಟ್ ಆಯ್ತದು. ಇದು ಕರೆಕ್ಟ್ ಆಗಿದೆ, ನಮ್ ಫ್ಲೇವರ್ ಸಿನಿಮಾ, ಇದು ರೀಚ್ ಆಗುತ್ತೆ. ನಾನು ಕಂಬ್ಯಾಕ್ ಮಾಡಿರೋದು ಇಂತ ಒಂದು ಪಾತ್ರದಲ್ಲೇನೆ. ಸೊ ಚೆನ್ನಾಗಿದೆ. ಪ್ರತಿಯೊಬ್ರು ಕಂಬ್ಯಾಕ್ ಆಗಿರೋದು ಇಂತ ಪಾತ್ರಗಳಲ್ಲೇ ಸರ್. ಹೌದು, ಇಷ್ಟನೇ ಆಗಿದೆ. ಅದಕ್ಕೆ ನಾನು ಇದೇ ಕಂಬ್ಯಾಕ್ ಮಾಡ್ತಾ ಇರೋದು ಸರ್. ಓಕೆ, ಒಳ್ಳೆ ಕಂಬ್ಯಾಕ್ ಸರ್. ಸರ್, ಈ JC ಒಳಗಡೆ ಒಂದ್ ಕಮಲ ಹಿಡ್ಕೋತೀರಾ? ಆ ಕೊಳಕಲ್ಲಿ ಹುಟ್ಟಿರೋ ಒಂದ್ ಕಮಲ ಬೆಳೆದು ಈಗ 35 ವರ್ಷ. ಆ ಬೆಳೆಯೋ ಜರ್ನಿ ಕೂಡ ಅಲ್ಲಿ ತೋರಿಸ್ತಾ ಹೋಗ್ತೀರಾ. ಕಮಲ ಆಗಿ ಏನ್ ಹೇಳಕ್ ಬಂದಿದ್ದೀರಾ ಸರ್ ಮೇಡಮ್ ಇವ್ರಿಗೆ? ಏನಿಲ್ಲ, ಏನಂತಾರೆ, ಇವಾಗ ಒಬ್ರು ಜೊತೆ ನಿಲ್ಲೋದು ಧರ್ಮನೇ. ಅವ್ರು ಒಬ್ರೊಬ್ರಿಗೋಸ್ಕರ ಇರೋದು, ಎಷ್ಟೇ ಕಷ್ಟ ಆಗ್ಲಿ, ಯಾವ್ದೇ ದಾರಿ ಹಿಡೀಲಿ, ಏನೇ ಆಗ್ಲಿ. ಬಟ್ ಅದ್ರಲ್ಲಿನೂ ಏನಂತಾರೆ, ಮಾರಲಿ ರೈಟ್ ಆಗಿರೋದಕ್ಕೆ ಎಲ್ಲದಕ್ಕೂ ಎವ್ರಿ ಟೈಮ್ ಸಾಧ್ಯ ಇಲ್ಲ. ಬಟ್ ಆದಷ್ಟು ಇರ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರಿ ಅಂತ ಹೇಳಿದೀನಿ. ಓಕೆ. ಈ ಹೇಳಿದೀನಿ ಅನ್ನೋ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತಂದ್ರೆ ಪಳಾರ್ ಅಂತ ಒಂದು ಬೀಳ್ತಾ ಇರ್ತವೆ ಹಿಸ್ಟ್ರಿ. ಇಲ್ಲೂ ಆತರ ಪಳಾರ್ ಅಂತ ಬೀಳೋದು, ಇಲ್ಲ ನೀವೇ ರಿಯಾಕ್ಟ್ ಮಾಡಿ ನೀವೇ ವಿರೋಧವಾಗಿ ನಿಂತ್ಕೊಳ್ಳೋದು ಏನಾದ್ರು ಇದೆಯಾ? ನಾವು ಆದಷ್ಟು ಡಿಗ್ನಿಫೈಡ್ ಆಗಿ ಕೈಯೆಲ್ಲ ಮಾಡಿದೆ. ಹೌದಾ? ರಾ ಪಿಕ್ಚರ್ ಒಳಗೆ ಸೈಲೆಂಟ್ ಆಗಿ ಕ್ಯೂಟ್ ಆಗಿರೋ ಅಂತವ್ರು. ಅದಷ್ಟೇ ಅಲ್ವಾ ಸರ್? ಇವಾಗ ಹಂಗಂತ ಹೊಡಿಬೇಕು ಬಡಿಬೇಕು ಅಂತಾನೆ ಇಲ್ವಲ್ಲ. ಇದು ಮಾಡೋದಕ್ಕೆ ಪ್ರೀತಿ ಅನ್ನೋದು ಪ್ರೀತಿ ಆಗಿರ್ಬೇಕು, ರೆಸ್ಪೆಕ್ಟ್ ಅಟ್ ದ ಸೇಮ್ ಟೈಮ್ ಇರ್ಲೇಬೇಕು. ಇರುತ್ತೆ. ಅಂದ್ರೆ ಜನ ತುಂಬಾ ಬೇಸರ ಆಗ್ತಾರೆ ನಿಮ್ ಪರಿಸ್ಥಿತಿನ ನೋಡಿ. ಆಗ್ಬೋದಾ? ಹೌದಾ? ಓಕೆ ಸರ್, ಚಾಕ್ಲೇಟ್ ಪೈ ಅದನ್ನ ತುಂಬಾ ಇಷ್ಟಪಡ್ತಾರೆ ಜನ. ಅದ್ರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅದಕ್ಕೆ ವಿರುದ್ಧವಾದಂತ ಪಾತ್ರನೇ ಮಾಡ್ಬೇಕು ಅನ್ನೋದು ಚಿತ್ರರಂಗದ ಒಂದು ಗಾದೆ ವಿಚಾರನೇ ಇದೆ ಅದರಲ್ಲಿ. ಅದೇ ವಿರುದ್ಧ ಆಯ್ಕೆ ಇವತ್ತು ಹೇಗೆ ಅನಿಸ್ತಿದೆ ಸರ್ ಮನಸ್ಥಿತಿ? ನಾನು ತಗೊಂಡಿರೋ ಆಯ್ಕೆ ಕರೆಕ್ಟ್ ಇದೆ ಅನಿಸ್ತಿದೆ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನಾನು ತಗೊಂಡಿರೋ ಆಯ್ಕೆ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಖುಷಿ. ಯಾಕೆಂದ್ರೆ ನೀವ್ ಹೇಳಿದ್ರಲ್ಲ, ಅದು ಚಾಕ್ಲೇಟ್ ಬಾಯ್ ಅನ್ನೋದು ನಾವು ಒಂದು ಏಜ್ ತನಕನೂ ಅದನ್ನ ತಡ್ಕೊಬಹುದು. ನಾವು ಒಂದು ಏಜ್ ದಾಟ್ತಾ ಇದ್ದಂಗೆ ಇನ್ನೂ ಚಾಕ್ಲೇಟ್ ಬಾಯ್ ಅಂತ ಹೇಳಿ ಅದಕ್ಕೆ ಸೀಮಿತ ಮಾಡ್ಬಿಟ್ರೆ ನಮ್ಮನ್ನ, ನಾವ್ ಅದೇ ಹಂಗೆ ಸೈಡ್ ಲೈನ್ ಆಗ್ಬಿಡ್ತೀವಿ. ಬೇರೆ ಪಾತ್ರಗಳು ನಮ್ಮನ್ನ ಹುಡ್ಕೊಂಡು ಬರಲ್ಲ. ಸೊ ನಾನು ಸ್ಟಾರ್ಟಿಂಗ್ ಅದಕ್ಕೆ ಎಚ್ಚೆತ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ಸ್ವಲ್ಪ ರಗಡ್ ಆದ್ರೆ ಬರೋ ಸಿನಿಮಾಗಳು ಎಲ್ಲಾ ತರ ಅವಕಾಶಗಳು ಹುಡ್ಕೊಂಡ್ ಬರುತ್ತಲ್ಲ ಅಂದ್ಬಿಟ್ಟು ನಾನು ಈ ಪಾತ್ರಕ್ಕೆ ಬ್ಲೆಂಡ್ ಆದ. ಓಕೆ. ಸಿನಿಮಾದ ಹಸಿವಿದ್ದವರು ಸಿನಿಮಾದಲ್ಲಿ ಬಡತನವನ್ನ ಕಂಡವರು, ಅಂದ್ರೆ ಕಲಾವಿದನಾಗಿ ಬಡತನವನ್ನ ಕಂಡವರು. ಅದಕ್ಕೆ ಶ್ರೀಮಂತಿಕೆ ಬೇಕು. ಆ ಬಡತನಕ್ಕೆ ಕೈ ಎತ್ತಕ್ಕೆ ಶ್ರೀಮಂತಿಕೆ ಬೇಕು. ಅದು ಮಾಡಿದ್ರೆ ಡಾಲಿ ಪಿಕ್ಚರ್. ಆ ಶ್ರೀಮಂತಿಕೆ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೆ ನಾವು ಕೃತಜ್ಞತೆ ಯಾವಾಗ್ಲೂ ಇರಲೇಬೇಕು ಸರ್. ಪ್ರೊಡಕ್ಷನ್ ಹೌಸ್ ಮೇಲಾಗ್ಲಿ, ಅವ್ರ ಮೇಲಾಗ್ಲಿ. ಅಂದ್ರೆ ಒಂದೇ ನಮ್ಮಂತ ಹಸಿವಿರ ಕಲಾವಿದ್ರನ್ನ ಗುರುತಿಸಿದ್ರಲ್ಲ, ಸೊ ಅವ್ರಿಗೆ ನಾವು ಋಣಿಯಾಗಿರ್ತೀವಿ. ಯಾಕೆಂದ್ರೆ ಯಾರು ನಮ್ಮನ್ನ ಅಂದ್ರೆ ಕೇಳದೆ ಇರ್ಬೇಕಾದ್ರೆ, ನಮ್ಗೆ ನಿಮ್ಗೆ ಏನಿದೆ, ಮಾರ್ಕೆಟ್ ಇದೆಯಾ, ಸ್ಯಾಟಲೈಟ್ ರೈಟ್ಸ್ ಬರುತ್ತಾ,
ಇನ್ನು ಹೊಸ ಹೀರೋ ಅವ್ನಿನ್ನ ಒಂದು ಸಿನಿಮಾ ಮಾಡಿಲ್ಲ, ಯಾವ ಧೈರ್ಯದ ಮೇಲೆ ನಾವು ಬಂಡವಾಳ ಹಾಕೋಣ ಅನ್ನೋ ಒಂದು ಜನದ ಮಧ್ಯ ಈ ಧನಂಜಯ ಸರ್ ಅವರು ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೊಡ್ತಾ ಇರೋದೆಲ್ಲ ಹೊಸ ನಿರ್ದೇಶಕರಿಗೆ ಅವಕಾಶಗಳು ಕೊಡ್ತಾ ಇರೋದು. ಸೊ ನಮ್ಮನ್ನು ಒಬ್ಬರನ್ನ ಕನ್ಸಿಡರ್ ಮಾಡಿ ಅವಕಾಶ ಕೊಟ್ರಲ್ಲ, ಅದಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಓಕೆ ಮೇಡಮ್, ಇತ್ತೀಚಿನ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಫಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಗ್ಲಾಮರ್ ಲುಕ್ ಇರಬೇಕು, ಇಲ್ಲ ಟ್ರೆಡಿಷನಲ್ ಲುಕ್ ಇರಬೇಕು. ತುಂಬಾ ಟ್ರೆಡಿಷನಲ್ ಇಲ್ಲ ತುಂಬಾ ಗ್ಲಾಮರ್ ಇರಬೇಕು. ಹಂಗ್ ಕಂಡ್ರೆ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾರಪ್ಪ ಅನ್ನೋ ಒಂದು ಊಹೆ ಇದೆ. ಈ ರೀತಿಯ ಸಿನಿಮಾಗಳು ಬಂದಾಗ ಸಿನಿಮಾಗಳು ಹೀರೋಯಿನ್ಗಳಿಗೆ ಎಲ್ಲೋ ಒಂದ್ ಕಡೆ ಸೀನ್ಗಳು ಕಡಿಮೆ ಏನೋ ಅಂತ ಅನ್ಸುತ್ತೆ. ಬಟ್ JCL ಹೇಗಿದೆ ಮೇಡಮ್? ಸರ್ ನಾನು ಇಲ್ಲದೆ ಹೋಗಿದ್ದೆ ಕತೆ ನಡೀತಿಲ್ಲ. ಓಕೆ, ಅಂದ್ರೆ ಕಥೆಯ ಅಷ್ಟು ಮುಖ್ಯ ಇದೆ ಪಾತ್ರಕ್ಕೆ. ಸರ್ ಅಂದ್ರೆ JC ಒಳಗಡೆ ಬಂಡವಾಳ ಉಡ್ಸಕ್ಕೆ ಇವರೇ ರೆಡಿ ಮಾಡಿದ್ದ? ಏನಾದ್ರು ದೇಶ ಯುದ್ಧ ನಡೆಯೋದು ಇಲ್ಲ ಒಂದು ಹೆಣ್ಣು ಇಲ್ಲ ಹಣಕ್ಕಲ್ಲ ಸರ್. ಸೊ ಎಲ್ಲಾ ಕಡೆ ಹೆಣ್ಣು ಅನ್ನೋದು ಒಂದು ಮೂಲ ಇದ್ದೇ ಇರುತ್ತೆ. ರಾಮಾಯಣ ಮಹಾಭಾರತನೇ ನಡೆದು ಬಿಟ್ಟಿದೆ. ಯೂನಿವರ್ಸಿಟಿ ಒಳಗಡೆ ನಡೆಯುತ್ತೆ. JC ಯೂನಿವರ್ಸಿಟಿ ಒಳಗಡೆ ಇರ್ಬೇಕಲ್ಲ ಏನಾದ್ರು ಪಕ್ಕ. ಓಕೆ ಸರ್, ಈ ಪಿಕ್ಚರ್ ಬಗ್ಗೆ ನಾನು ನಿರ್ದೇಶಕರ ಜೊತೆ ಮಾತಾಡ್ತಿದ್ದೆ. ಪಿಕ್ಚರ್ಗಳು ತುಂಬಾ ಕಡಿಮೆ ಆಗಿದೆ, ಆ ಧೈರ್ಯ ಮಾಡೋದು ಕಡಿಮೆ. ಅದರ ಜೊತೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತ ಫೋಟೋ ವೈರಲ್ಗಳು, ವಿಡಿಯೋ ವೈರಲ್ಗಳು, ಪರಪ್ಪನ ಆಗ್ರಹಾರದಿಂದ ಇದೆಲ್ಲ ಬ್ರೇಕಿಂಗ್ ನ್ಯೂಸ್ ಕೇಳಿರ್ತೀರ. ಅಲ್ಲಿಗೂ ಇಲ್ಲಿಗೂ ಏನೋ ಕನೆಕ್ಷನ್ ಇದೆ ಅಂತ ನಮ್ಮ ಊಹೆ ಟ್ರೈಲರ್ ನ ನೋಡಿದಾಗ. ಆ ಊಹೆ ಕರೆಕ್ಟಾ? ಕನೆಕ್ಷನ್ ಅಂದ್ರೆ ಏನ್ ನಾವೇ ಖಂಡಿತ ಹೌದು. ಯಾಕೆಂದ್ರೆ ನಾವು ಆಲ್ರೆಡಿ ಸಿನಿಮಾ ಶೂಟ್ ಮಾಡ್ಬಿಟ್ಟಿದ್ವಿ. ನಾವು ಈ ವಿಡಿಯೋಗಳು ವೈರಲ್ ಆಗ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸೋದು, ಅಯ್ಯೋ ಹೌದಲ್ವಾ, ನಾವ್ ಇದೇ ವಿಷಯ ಅಲ್ವಾ ಹೇಳಕ್ ಹೊರಟಿದ್ದು, ಇದೇ ವಿಡಿಯೋಗಳು ಹರಿದಾಡ್ತಾ ಇದೆ ಅಲ್ವಾ ಸಾಮಾಜಿಕ ಜಾಲತಾಣದಲ್ಲಿ. ಸೊ ನಾವು ಅಪ್ಡೇಟ್ ಆಗಿದ್ವಲ್ಲ ಆಲ್ರೆಡಿ ಮುಂಚೆನೆ, ನಾವು ಇದೆಲ್ಲ ಶೂಟ್ ಮಾಡಿ ಸಿನಿಮಾ ಮಾಡಿ ಇಟ್ಟಿದ್ವಲ್ವಾ. ಸೊ ಒಳ್ಳೇದಾಯ್ತು. ಅಂದ್ರೆ ನಾವು ಏನ್ ತೋರ್ಸಕ್ ಹೊರಟಿದ್ವಿ ಇದು ಆಲ್ರೆಡಿ ಪ್ರಚಾರಕ್ಕೆ ಬರ್ತಾ ಇದೆ ಅನ್ನೋದು ನಮ್ಗೆ ಕನೆಕ್ಷನ್ ಸಿಕ್ತು ಸರ್. ಓಕೆ, ಕನೆಕ್ಷನ್ ಸಿಕ್ಕಾಯ್ತು. ನಾವು ಸಿನಿಮಾಗಳು ನೋಡ್ತಾ ಇದ್ದಾಗ ಮಕ್ಕಳ್ದಂಗ್ ಹೇಳೋದು ಅಂತ ಒಂದ್ ಮಾತಿರುತ್ತೆ. ಅದು ಹೇಳೋದ್ ಬೇರೆ, ಬಟ್ ಬರೆಯೋದ್ ಬಹಳ ಕಷ್ಟ. ಬರೆಯೋದೇ ಮಾಸ್ತಿ ಅವರು. ಮಕ್ಕಳ್ದಂಗೆ ಇರುತ್ತೆ. ಈ ಕತೆ ಮಕ್ಕಳ್ದಂಗೆ ಹೇಳ್ಬೇಕು. ಅದನ್ನ ಬಾಯಲ್ಲಿ ಹೇಳ್ಬೇಕು ಅಂದ್ರೆ ಬರವಣಿಗೆ ಬೇಕು. ಆ ಬರವಣಿಗೆ ಬಗ್ಗೆ ಇಲ್ಲ, ಅವ್ರಿಗೆ ಹೇಳಿದ್ನಲ್ಲ ಸರ್, ಅವ್ರು ಒಂಥರ ಗಾಡ್ ಗಿಫ್ಟ್ ಇದೆ ಅಂತ ಹೇಳ್ಬೋದು. ಈ ಭೂಗತ ಲೋಕದ ಸಿನಿಮಾಗಳಿಗೆ ಅವ್ರ ಡೈಲಾಗ್ಗಳು ಬಿತ್ತು ಅಂದ್ರೆ ಅದೇನೋ ಒಂದು ಐಸ್ ಕ್ರೀಮ್ ಅಲ್ಲಿ ಚೆರಿ ಇಟ್ಟಂಗೆ ಅವರ ಒಂದು ಸಂಭಾಷಣೆ. ಅದು ಏನೋ ಗೊತ್ತಿಲ್ಲ, ಅವ್ರಿಗೆ ಇನ್ಸ್ಟೆಂಟ್ ಆಗಿ ಯಾರೋ ಒಬ್ಬ ವ್ಯಕ್ತಿ ನೋಡ್ಲಿ ಇಲ್ಲ ಒಂದು ವಿಷಯ ಓದ್ಲಿ ಇಮಿಡಿಯೇಟ್ ಆಗಿ ಏನೋ ಒಂದು ಡೈಲಾಗ್ಗಳನ್ನ ಬರೀತಾರೆ ತುಂಬಾ ಚೆನ್ನಾಗಿ. ನಮ್ದು ಡೀಪ್ ಆಗಿ ಈಗ ನಾನು JC ಬಗ್ಗೆ ಎಲ್ಲಾ ವೇದಿಕೆಯಲ್ಲಿ ಒಂದು ಡೈಲಾಗ್ ಹೊಡಿತಾ ಇದೀನಿ. ತುಂಬಾ ಚೆನ್ನಾಗಿ ಇಡೀ ನಮ್ ಸಿನಿಮಾನ ಒಂದು 7-8 ಸಾಲಲ್ಲಿ ಬರ್ದು ಕೊಟ್ಬಿಟ್ಟು ಏನು JC ಅಂದ್ರೆ ಅಂತ ಹೇಳಿ ನಮ್ಗೆ ದೊಡ್ಡ ಆಸ್ತಿನೇ ಅಂತ ಹೇಳ್ಬೋದು ಸರ್. ಮಾಸ್ತಿ ಸರ್ ಡೈಲಾಗ್. ಮಾಸ್ತಿ ಒಂದು ಆಸ್ತಿ. ಓಕೆ ಮೇಡಮ್, ಹೀರೋಗಳಿಗೆ ಲೆಕ್ಕ ಆದ್ರೆ ಮಾಸ್ತಿ ಸರ್ ಹೀರೋಯಿನ್ಗಳಿಗೆ ತೂಕ ಕಡಿಮೆ ಮಾಡಲ್ಲ. ಅವರು ಕೂಡ ಅವರು ರಗಡಾಗೆ ಕೊಡ್ತಾರೆ ಹೀರೋಯಿನ್ ಸೂಟ್ ಆಗೋ. ನಿಮ್ಗೆ ಆತರ ಫೇವ್ರೆಟ್ ಡೈಲಾಗ್ ಏನಾರ ಕೊಟ್ಟ? ಸಾಕ್ ಮುಚ್ತೀಯ ಫೇವ್ರೆಟ್ ಡೈಲಾಗ್ ಸರ್. ಈ ತರ ಕ್ಲಿಪ್ಸ್ಗಳು ಅವಾಗವಾಗಿದೆ. ಬಟ್ ಏನಂತಾರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ನಮಗೂ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ, ಅದ್ರಲ್ಲಿ ಬರುವಂತ ಡೈಲಾಗ್. ಓಕೆ, ಅಂದ್ರೆ ಡೈಲಾಗ್ ಅಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಳ್ಳೊಳ್ಳೆ ಡೈಲಾಗ್ ಕೊಟ್ಟಿದ್ದಾರೆ. ಬೀಪ್ ಕೊಡ್ಕೋಬೇಕು ನಮ್ ಕಿವಿಗೆ ನಾವೇನೆ. ಅಷ್ಟು ಕೊಟ್ಟಿಲ್ಲ, ಇನ್ನು ಒಳ್ಳೆ ಅರ್ಥಪೂರ್ಣವಾಗಿರೋ ಡೈಲಾಗ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚಿಕ್ಕ ಏಜ್ಗೆ ದೊಡ್ಡ ಮಾತುಗಳು ಆಡೋದಿಲ್ಲ. ಓಕೆ ಸರ್, ಈ ತರ ಸಿನಿಮಾಗಳು ಈ ರಗಡ್ಡು, ಭೂಗತ ಲೋಕ, ಮತ್ತೊಂದು ಮಗದೊಂದು, ಒಂದಿಷ್ಟು ವಿಲನ್ ಸೈಡ್ಗಳನ್ನ ಕೊಡುವಂಥದ್ದು ಹೀರೋಗೆ, ಈ ಸಿನಿಮಾಗಳು ಮಾಡ್ಬೇಕಾದಾಗ ಸುಮ್ಮನೆ ಮಾಡ್ಲಿಕ್ಕಾಗಲ್ಲ. ನಾನು ಬಂದ್ಬಿಟ್ಟು ಮಾಡ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಲುಕ್ಕು ಚೇಂಜ್ ಮಾಡ್ಕೋಬೇಕಾಗತ್ತೆ, ಒಂದಷ್ಟು ರಿಸರ್ಚ್ ಮಾಡಬೇಕಾಗತ್ತೆ, ಒಂದಷ್ಟು ನಟರನ್ನ ನೋಡಿ ಕಲಿಬೇಕಾಗತ್ತೆ. ಅದು ಹಿಂದಿಂದನೂ ಕೂಡ ಇಲ್ಲಿ ಈಗ ಪ್ರಸ್ತುತ ಮಾಡ್ತಿರೋರು. ಆ ತರ ತಗೊಂಡಾಗ ಯಾರು ನಿಮಗೆ ಆ ಛಾಯೆಯನ್ನ ಕೊಟ್ಟವರು? ಅಂದ್ರೆ ನಟ ಅನ್ನೋದಕ್ಕಿಂತ ನಾವು ಈ ತರ ಒಂದು ಸಿನಿಮಾಗಳನ್ನ ತುಂಬಾ ಜಾಸ್ತಿ ನೋಡ್ತಾ ಇದ್ವಿ. ಈಗ ರಾಮ್ ಗೋಪಾಲ್ ವರ್ಮಾ ಅವರಾಗಿರ್ಬೋದು, ವೆಟ್ರಿಮಾರನ್ ಅವರಾಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ಸೂರಿ ಸರ್ ಆಗಿರ್ಬೋದು, ಇವ್ರು ಮಾಡಿರುವಂತ ಒಂದು ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಅಲ್ಲಿ ಇರುವಂತ ಸೀನ್ಗಳು ಯಾವ ರೀತಿ ಏನಕ್ಕೆ ಎಷ್ಟು ಸೆಟಲ್ ಆಗಿ ಮಾತಾಡ್ಬೇಕು. ಈಗ ನೀವು ವಿಚಾರಣೆ ಅನ್ನೋ ಒಂದು ಸಿನಿಮಾ ನೀವು ನೋಡ್ಬಿಟ್ರೆ ಅದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡಿದಾರೆ ಅನ್ನೋದು ನೀವು ನೋಡ್ಬೋದು. ಅದೇ ಒಳ ಚೆನ್ನೈ ಅಂತ ಒಂದು ಸಿನಿಮಾ ತಗೊಂಡ್ರೆ ಅವ್ನು ಎಷ್ಟು ಇನ್ನೋಸೆಂಟ್ ಕ್ರೂರಿ ಆಗ್ತಾನೆ ಅನ್ನೋದು ನೋಡ್ಬೋದು ನೀವು. ಸೊ ಈ ತರ ಫ್ಲೇವರ್ ಇರೋ ಸಿನಿಮಾಗಳನ್ನೆಲ್ಲ ನಾವು ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಕಲ್ತ್ಕೊಂತ ಇದ್ವಿ. ಸೊ ಇದೇ ರೀತಿ ಆಕ್ಟ್ ಮಾಡ್ಬೇಕು, ಇದೇ ರೀತಿ ನಾವು ಕನೆಕ್ಟ್ ಆಗ್ಬೇಕು ಪಾತ್ರಗಳಿಗೆ ಅಂತ ಹೇಳಿ ನಾನು ತುಂಬಾ ಜನ ಹೀರೋಗಳನ್ನ ರೆಫರೆನ್ಸ್ ತಗೊಂಡಿದ್ದೀನಿ ಸರ್. ಅದ್ರಲ್ಲಿ ಶಿವಣ್ಣ ಅವರು ಒಬ್ರು, ಧನಂಜಯ ಅವರೊಬ್ರು, ಇಲ್ಲ ನಮ್ಮ ಧನುಷ್, ತಮಿಳ್ ಧನುಷ್ ಅವರು ಅಷ್ಟೇ. ಸೊ ಈ ತರ ಎಲ್ಲಾ ಪಾತ್ರಗಳಲ್ಲೂ ಒಂದೊಂದು ಅಂಶಗಳನ್ನ ತಗೊಂಡು ನಾವು ಸಿನಿಮಾಗೆ ಇನ್ಸ್ಪೈರ್ ಆಗಿ ಫುಲ್ ರೆಡಿ ಆಗಿ ಬಂದ. ಓಕೆ, ಯಾಕೋ ಗೊತ್ತಿಲ್ಲ ಮೇಡಮ್, ಈ ವಿಲನ್ ಗಳನ್ನ ಮತ್ತೆ ಈ ರೀತಿ ವಿಲನ್ ತರ ಕ್ಯಾರೆಕ್ಟರ್ ಮಾಡೋರ್ನ ನಮ್ ಕರ್ನಾಟಕದಲ್ಲಿ ಹುಡುಗಿರು ತುಂಬಾ ಇಷ್ಟಪಡ್ತಾರೆ.
ಚಬ್ಬಿಯಾಗಿ ಕ್ಯೂಟ್ ಆಗಿದ್ದವ್ರನ್ನ ಸ್ವಲ್ಪ ಸೈಡಲ್ಲಿ ಇಟ್ಟಿರ್ತಾರೆ, ಅದ್ರ ಮದುವೆ ಆಗೋದು ಅವ್ರನ್ನೇ ಕೊನೆಗೆ. ಈ ರಗಡಾಗಿರೋರ್ನ, ಕರ್ರಗಿರೋರ್ನ, ವಿಭೂತಿ ಹಚ್ಚೋರ್ನ ತುಂಬಾ ಇಷ್ಟಪಟ್ಬಿಡ್ತಾರೆ. ಆ ಸ್ಟೈಲ್ ನಂಗೆ ಇಷ್ಟ ಅಪ್ಪ, ಅವ್ರು ಹೊಗೆ ಬಿಡೋದೇ ಸ್ಟೈಲ್ ಚಂದ ಅಂತ. ನೀವು ಈ ಸಿನಿಮಾ ಒಪ್ಪೋಕ್ಕಿಂತ ಮುಂಚೆ ಆತರ ಏನಾದ್ರು ಇಷ್ಟಪಟ್ಟಿದ್ಯಾ? ಸರ್ ನನ್ಗೂ ಬ್ಯಾಡ್ ಬಾಯ್ಸ್ ಇಷ್ಟ ಸರ್. ಯಾಕಂದ್ರೆ ಹೀರೋ ಬೇಕಿದ್ರೆ ಹೀರೋಯಿನ್ ದೇಶ ಕಾಪಾಡೋಕೆ ಬಲಿ ಕೊಟ್ಬಿಡ್ತಾರೆ. ಹೀರೋ ಹಂಗಲ್ಲ, ದೇಶನೇ ಸುಟ್ಟ ಹಾಕ್ತಾರೆ. ವಿಲನ್ ಹಂಗಲ್ಲ, ದೇಶನೇ ಸುಟ್ಟ ಹಾಕ್ಬಿಡ್ತಾರೆ ಹುಡುಗಿಗೋಸ್ಕರ. ಸೊ ನಂಗೆ ಆತರ ಹುಡುಗನೇ ಇಷ್ಟ. ಒಬ್ಬ ಕುರುಕ್ಷೇತ್ರ ಇಲ್ಲ ಶುರು ಅದೇ ಕ್ಯಾರೆಕ್ಟರ್ ಪಾತ್ರ ಚೂಸ್ ಮಾಡಿದ್ದು. ಒಳ್ಳೆ ಹುಡುಗರ ಬೆಲೆ ಎಲ್ಲ ಇವತ್ತು. ಸೂಪರ್, ಒಳ್ಳೆ ಕೆಲಸ ಮಾಡಿದೀರಾ ಸರ್. ಈ ಒಳ್ಳೆ ಕೆಲಸ ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟದ ಲೈಫ್ ಕೊಡ್ಬೋದು ಅನ್ಸುತ್ತೆ ಜೆಸಿ ಉದಾಹರಣೆ ಇಟ್ಟುಕೊಂಡಾಗ? ಅಂದ್ರೆ ಅದೇ ಸರ್, ನನ್ನನ್ನ ಈಗ ಯಾವ್ದೇ ಒಬ್ಬ ಡೈರೆಕ್ಟರ್ ಕತೆ ಬರಿಬೇಕು ಅಂದ್ರೆ ಫಸ್ಟ್ ಹೀರೋನ ಮೈಂಡ್ ಅಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬರೀತಾರೆ. ಈ ಹೀರೋ ನನ್ನ ಕತೆಗೆ ಸೂಟ್ ಆಗ್ತಾರೆ ಅಂತ ಹೇಳಿ. ಸೊ ಜೆಸಿ ಬಂದ ಮೇಲೆ ಕೆಲವೊಂದು ಹೊಸ ನಿರ್ದೇಶಕರಿಗೆ ನಾನು ಕತೆ ಮಾಡ್ಕೊಡ್ಬೇಕು ಅನ್ನೋರಿಗೆ ನಾನು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಬರೋ ಒಂದು ಚಾನ್ಸಸ್ ತುಂಬಾ ಇದೆ ಅಂತ ನನಗೆ ಅನ್ಸುತ್ತೆ ಸರ್. ಯಾಕೆಂದ್ರೆ ನಾನು ಎಲ್ಲಾ ವೇರಿಯೇಷನ್ ತೋರಿಸ್ಬಿಟ್ಟಿದ್ದೀನಿ. ಒಂದು ಸಿನಿಮಾದಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್ ಇಂದ ಹಿಡಿದು ರಗಡ್ ಮಾಸ್ ಬುಕ್ನು ಎಲ್ಲಾ ತರ ವೇರಿಯೇಷನ್ ಗಳು ಈ ಸಿನಿಮಾದಲ್ಲಿ ಬಂದು ಹೋಗುತ್ತೆ. ಸೊ ಯಾವ್ದೇ ಪಾತ್ರಕ್ಕೆ ಇವನು ಹಾಕಿದ್ರು ಬೆಂಡ್ ಆಗ್ತಾನೆ ಅನ್ನೋ ಒಂದು ಥಾಟ್ ಹೊಸ ನಿರ್ದೇಶಕರಲ್ಲಿ ಮೂಡುತ್ತೆ ಅನ್ನೋ ಒಂದು ಭರವಸೆ ಇದೆ. ಓಕೆ ಮೇಡಮ್, ಹುಡುಗಿಯರಿಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಈ ರೀತಿ ಸಿನಿಮಾಗಳನ್ನ ಮಾಡುವಾಗ. ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಗೆಳೆಯರ ಸ್ನೇಹಿತರಾಗಿರ್ಬೋದು. ನಿಮ್ಗೆ ಈ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂತ ಮೊದ್ಲಿಗೆ ಯಾರಿಗೆ ಹೇಳಿದ್ರಿ? ಅವ್ರು ಏನ್ ಹೇಳಿದ್ರು ಫಸ್ಟ್? ನಮ್ ತಂದೆ ತಾಯಿಗೆ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಆಗಿ ಅವ್ರೇನ್ ಹೇಳಿದ್ರು? ಅವರು ತುಂಬಾ ಖುಷಿ ಪಟ್ಟರು ಸರ್. ಬಿಕಾಸ್ ನಾನು ಒಂದ್ ಸ್ವಲ್ಪ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದ ಬರೋದ್ರಿಂದ ಅವ್ರಿಗೆ ಗೊತ್ತು ಸರ್ ಟೆಕ್ನಿಕಲಿ ಏನ್ ನಡೆಯುತ್ತೆ ಒಂದ್ ಸೆಟ್ ಅಲ್ಲಿ ಒಂದ್ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಹೇಗ್ ನಡೆಯುತ್ತೆ ಅಂತ. ಸೊ ಹಾಗಾಗಿ ನನಗೆ ಮುಂಚೆನೆ ಎಲ್ಲ ತಿಳುವಳಿಕೆ ಇರೋದ್ರಿಂದ ನಾನು ಕರೆಕ್ಟ್ ಆಯ್ಕೆ ಮಾಡ್ಕೊಳಕ್ ನನಗೆ ಹೆಲ್ಪ್ ಆಯ್ತು ಸರ್. ಓಕೆ ಸರ್, ಹೊರಗಡೆ ಎಲ್ಲೋ ಕೇಳ್ಪಡ್ತಾ ಇದ್ದೆ ಸರ್, ನಿಮ್ಮ ತಂದೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅವರು, ತುಂಬಾ ಒಳ್ಳೆ ಆಸ್ತಿ ಮಾಡಿದ್ದಾರೆ, ಅದಕ್ಕೆ ಒಂದ್ ಸಿನಿಮಾ ಮಾಡಿದ್ರು ಆರಾಮಾಗಿ ಜಾಲಿಯಾಗಿ ಬಿಸ್ನೆಸ್ ನೋಡ್ಕೊಂಡಿದ್ದಾರೆ ಅಂತ. ಸುಳ್ಳು ಸರ್, ಸುಳ್ಳು. ಬಿಸ್ನೆಸ್ ಮಾಡಂಗಿದ್ರೆ ಇಷ್ಟ ನಾನು ಬಿಸ್ನೆಸ್ ಲೈನಲ್ಲೇ ಹೊರಟ್ಬಿಡ್ತಾ ಇದೆ ಸರ್. ನಾನು ಎಲ್ಲೋ ಒಂದು 10 ನಿಮಿಷ ನಾನು ಯೋಚನೆ ಮಾಡಿ ನನ್ಗೆ ಯಾಕೋ ಸಿನಿಮಾ ಆಗ್ ಬರಲ್ಲ, ಏನೋ ಒಂದ್ ಸಿನಿಮಾ ಮಾಡಿದೆ, ನಿಮ್ದಾಗಿ ತಂದೆ ಬಿಸ್ನೆಸ್ ಇದೆಯಲ್ಲ, ಆರಾಮಾಗಿ ಬಿಸ್ನೆಸ್ ನೋಡ್ಕೊಂಡು ಹೊರಟ್ಬಿಡೋಣ ಅಂತ ಹೊರಟ್ಬಿಟ್ಟಿದ್ರೆ ಇವತ್ತು ಜೆಸಿ ಆಗ್ತಾ ಇರ್ಲಿಲ್ಲ. ಈ ಫೆಬ್ರವರಿ 6ನೇ ತಾರೀಕು ಅನ್ನೋದು ನನ್ನ ಲೈಫಲ್ಲಿ ಬರ್ತಾ ಇರ್ಲಿಲ್ಲ. ಸೊ ಅದೊಂದು ತಾಳ್ಮೆ ಇಟ್ಕೊಂಡು ಧುಮುಕ್ ಬಿಟ್ಟಿದೀನಪ್ಪ, ಮುಖಕ್ಕೆ ಬಣ್ಣ ಹಚ್ಬಿಟ್ಟಿದೀನಿ. ನಾನು ಮೊದಲನೇ ಸಿನಿಮಾ ಮಾಡಿದಾಗ್ಲೂ ಕೂಡ ನಾನು ಯಾರ್ದೇ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಹೆಲ್ಪ್ ಇಲ್ಲದೆ ತಗೊಂಡ್ ಮಾಡಿ ಸಿನಿಮಾ. ನಾನು ನಾಟಕದಲ್ಲಿದ್ದೆ, ನಾನು ರಂಗ ತಂಡದಲ್ಲಿದ್ದೆ. ಸೊ ಅಲ್ಲಿ ನನ್ನ ಗುರುತಿಸಿ ನನ್ಗೆ ಮೊದಲನೇ ಸಿನಿಮಾ ಡೈರೆಕ್ಟರ್ ರವೀಣ್ ಸರ್ ನನ್ಗೆ ಅವಕಾಶ ಕೊಟ್ರು. ಸೊ ಅಲ್ಲೂ ಕೂಡ ನಾನು ಯಾವ ಬ್ಯಾಕ್ ಗ್ರೌಂಡ್ ಆಗಲಿ ನಮ್ಮ ತಂದೆ ಹೆಸರಾಗ್ಲಿ ಇಟ್ಕೊಂಡು ನಾನು ಸಿನಿಮಾಗೆ ಬಂದವನಲ್ಲ. ಸೊ ಅವಾಗ್ಲೇ ನಾನು ಆ ಚಿಕ್ಕ ಏಜ್ಗೆ ಮಾಡಿದೀನಿ. ಮತ್ತೆ ಯಾಕೆ ನಾನು ಮತ್ತೆ ಪ್ರಯತ್ನ ಪಡಬಾರ್ದು, ನನ್ನ ಒಂದು ಸ್ವಂತ ಎಫರ್ಟ್ ಇಂದ ನಾನು ಯಾಕೆ ಮತ್ತೆ ಇನ್ನೊಂದು ಸಿನಿಮಾ ಅವಕಾಶ ಗಿಟ್ಟಿಸ್ಕೊಬಾರ್ದು ಅಂತ ಹೇಳಿ ನಾನು ಕಂಟಿನ್ಯೂಸ್ ಆಗಿ 3 ಸಿನಿಮಾ ಮಾಡಿದೆ ನಡುವೆ ತರಲಿ. ಬಟ್ ಅದು ಕೋವಿಡ್ ಕಾರಣದಿಂದ ಮತ್ತೆ ಇನ್ನೊಂದು ಪ್ರೊಡ್ಯೂಸರ್ ಕಾರಣಗಳಿಂದ ಅದು ತೆರೆ ಮೇಲೆ ಬರ್ಲಿಲ್ಲ. ಆಮೇಲೆ ತಿರ್ಗಾ ಏನಾದ್ರು ಪ್ರಯತ್ನ ಪಡ್ಬೇಕಲ್ಲಪ್ಪ, ಇಲ್ಲೇ ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ಇರೋದೊಂದು ಜೀವನ ಧುಮುಕ್ಬಿಟ್ಟಿದೀವಿ, ದಡ ಸೇರ್ಲೇಬೇಕು, ಬಣ್ಣ ಹಚ್ಬಿಟ್ಟಿದೀವಿ ಮುಖಕ್ಕೆ, ಹೋಗಿ ಕಡೆ ಎಲ್ಲ ಕೇಳ್ತಾರೆ ನೆಕ್ಸ್ಟ್ ಸಿನಿಮಾ ಯಾವ್ದು ಅಂತ, ಉತ್ತರ ಕೊಡ್ಲೇಬೇಕು, ಏನಾದ್ರು ಮಾಡ್ಲೇಬೇಕಲ್ಲ ಅನ್ಬಿಟ್ಟು ನಾನು ಜೆಸಿನ ತುಂಬಾ ಇಂಟ್ರೆಸ್ಟ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅಂದ್ರೆ ಇಬ್ರು ಕೂಡ ಹಸಿವಿನ ಬಡವರು, ಅಂದ್ರೆ ಕಲಾದೇವಿನ ಹೋಲಿಸ್ಕೊಳ್ಳೋ ಹಸಿವಿಂದ ಬಡವರಾಗಿದ್ದೀರಾ. ಈಗ ಹೋಲಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ, ಫಲ ಸಿಗುತ್ತೆ ಅಂತ ನಂಬಿದ್ದೀರಾ? ಖಂಡಿತ ಸಿಗುತ್ತೆ ಸರ್. ನಮ್ಮ ಒಂದು ತಾಳ್ಮೆಗೆ, ಶ್ರಮಕ್ಕೆ ಇಷ್ಟು ವರ್ಷ ಕಂಬ್ಯಾಕ್ ಮಾಡ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದೀವಲ್ಲ, ಆ ಒಂದು ಶ್ರಮಕ್ಕಾದ್ರೂ ದೇವ್ರು ಕಂಡ್ಬಿಡ್ತಾನೆ ಅನ್ನೋ ಒಂದು ಭರವಸೆ ಇದೆ. ಓಕೆ, ನಿಮ್ಮ ಸಿನಿಮಾದಲ್ಲಿ ಒಬ್ಬ ಕಿಂಗ್ ಮೇಕರ್ ಇದ್ದಾರೆ, ಥ್ರಿಲ್ಲರ್ ಮಂಜು ಅವರು. ಅದೆಷ್ಟೋ ಜನಕ್ಕೆ ಫೈಟ್ ಹೇಳ್ಕೊಟ್ಟವ್ರು. ಅವ್ರ ಫೈಟ್ ನ ನೋಡಿ ವಿಜಿಲ್ ಹೊಡೆದು ಚಪ್ಪಾಳೆ ಹೊಡೆದಂತ ಕಾಲ ನಮ್ದು. ಅವರು ನಿಮ್ ಮುಂದೆ ಬಂದು ಒಬ್ಬ ನಟನಾಗಿ ಕಿಂಗ್ ಮೇಕ್ ಆಗಿ ನಿಂತಾಗ ಇಬ್ರಿಗೂ ಇರುತ್ತೆ ಅನ್ಸುತ್ತೆ ಸ್ಕ್ರೀನ್, ಇಬ್ರಿಗೂ ಸ್ಕ್ರೀನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಓಕೆ, ನಿಂತಾಗ ಏನ್ ಅನ್ನಿಸ್ತಿತ್ತು ಸರ್ ಇವ್ರ ಜೊತೆ ಈ ತರ ಆಕ್ಟ್ ಮಾಡ್ಬೇಕು ಅನ್ಸುತ್ತೆ? ಅಂದ್ರೆ ಅವ್ರ ಸ್ಟೈಲೇ ತುಂಬಾ ಇಷ್ಟ ಆಗೋದು ಸರ್. ಈಗ ನಾವೆಲ್ಲ ಹಿಂಗ್ ಸಿಗರೇಟ್ಸ್ ಅಂದ್ರೆ ಅವ್ರ ಅಲ್ಲಲ್ಲಿ ಸಿಗರೇಟ್ಸ್ ಅಲ್ಲ. ಓಕೆ, ಇಲ್ಲೇನೋ ಹಿಂಗ ಅನ್ನೋರು, ಮೊಬೈಲ್ ಹಿಂಗ್ ಅನ್ಬಿಟ್ಟು ಹಿಂಗ್ ಮಾತಾಡೋರು, ಇಲ್ಲ ಗ್ಲಾಸ್ ಹಿಂಗ್ ಏನೋ ಹಿಂಗ್ ಹಾಕೊಳ್ಳೋರು, ಏನ್ ಹಿಂಗ್ ಮಾಡ್ತಾರಲ್ಲ ಇವರು ಅಂತ ನಮ್ಗೆ ಅದೆಲ್ಲ ಒಂಥರ ಹೊಸದು. ಯಾಕೆಂದ್ರೆ ಥ್ರಿಲ್ಲರ್ ಮಂಜು ಸರ್ ನಾವು ಚಿಕ್ಕ ಏಜ್ ಅಲ್ಲಿ ಹೇಗ್ ನೋಡಿದ್ವು ಈಗಲೂ ಆಗಿದ್ದಾರೆ. ಅವರು ಅದೇ ಸ್ಲಿಮ್ ಫಿಗರ್ ಮೇಂಟೈನ್ ಮಾಡಿದ್ದಾರೆ, ಹಂಗೆ ಚೆನ್ನಾಗಿ ಅದೇ ಲುಕ್, ಅದೇ ಹೇರ್ ಸ್ಟೈಲ್. ಏನಪ್ಪ ಇವ್ರು ಒಂಥರ ಸದಾ ತರುಣ ಅಲ್ಲ, ಇವರು ಏನು ಏಜ್ ಆಗಲ್ಲ, ಈಗ್ಲೂ ಇಷ್ಟು ಒಂಥರ ಆಕ್ಟಿವ್ ಆಗಿದಾರಲ್ಲ ಅಂತ ಅನ್ಸೋದು. ಅಂದ್ರೆ ಚೆನ್ನಾಗಿತ್ತು ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಫೈಟ್ ಎಲ್ಲ ಕಂಪೋಸಿಷನ್ ಮಾಡ್ಬೇಕಾದ್ರೆ ಅವರೇ ಕಂಪೋಸ್ ಮಾಡೋರು, ಅವ್ರಿಗೆ ಯಾವ ರೀತಿ ಸೆಟ್ ಆಗುತ್ತೋ ಚೆನ್ನಾಗಿ ಅದೇ ರೀತಿ ಫೈಟ್ ಮಾಡೋರು. ಅಂಡ್ ಎಲ್ಲ ಈಗ ಅರ್ಜುನ್ ಮಾಸ್ಟ್ರು ಅವ್ರಿಗೆ ಆಕ್ಷನ್ ಕಟ್ ಹೇಳಕ್ಕೆ ಅವ್ರಿಗೆ ಒಂಥರ ಹೆದರಿಕೆ ಮುಜುಗರ ಆಗೋದು, ನನ್ನ ಮಾಸ್ಟರ್ಗೆ ನಾನು ಆಕ್ಷನ್ ಕಟ್ ಹೇಳ್ಬೇಕು ಅನ್ನೋ ತರ. ಬಟ್ ಅವ್ರು ಆ ರೀತಿ ಯಾರನ್ನೂ ಟ್ರೀಟ್ ಮಾಡ್ದೇನೆ ಎಲ್ಲಾರನ್ನೂ ಅವರು ತೂಕಕ್ಕೇನೆ ಟ್ರೀಟ್ ಮಾಡಿ ಚೆನ್ನಾಗಿ ನಮ್ ಜೊತೆ ಬ್ಲೆಂಡ್ ಆಗಿ ಸಿನಿಮಾ ಮುಗಿಸ್ಕೊಟ್ರು ಸರ್.
ಎಸ್, ನಿಮ್ಮದೇ ಸಿನಿಮಾದ ಟ್ರೈಲರ್, ಆ ಟ್ರೈಲರ್ ನಲ್ಲಿ ಕಂಡಂತ ಕಮೆಂಟ್ ಗಳನ್ನ ಈ ಏನ್ ಮಾಡಕ್ ಹೊರಟಿದ್ದಾರೆ ಈ ರೀತಿ ಕತೆಗಳನ್ನ ತಗೊಂಡು, ಈ ಈ ಕಥೆಯನ್ನೇ ತಗೊಂಡ್ ಮಾಡ್ತಾ ಇದ್ದಾರೆ ಪ್ರಪನಗ್ರಹಾರದ ಅಂತ ಒಂದಷ್ಟು ಕಮೆಂಟ್ ಗಳು ಬರ್ತವೆ. ಆ ಗ್ಯಾಪ್ ಕೊಟ್ಟಾಗ ತುಂಬಾ ಪದಗಳು ಕೂಡ ಯೂಸ್ ಮಾಡಿರ್ತಾರೆ. ರಾಪ್ ಸಿನಿಮಾದಲ್ಲಿ ಹೆಂಗ್ ಯೂಸ್ ಮಾಡ್ತಾರೋ ಹಾಗೆಲ್ಲ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಅಲ್ಲ, ಮಾತಾಡ್ಲಿ ಬಿಡಿ ಸರ್, ಸಂತೋಷ. ನಾವು ಮಾತಾಡಿದಷ್ಟು ನಮ್ದೇ ಸಿನಿಮಾ ಸಿದ್ಧಾಗೋದು. ಸೊ ನಾವೇನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಲ್ಟಿಮೇಟ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತಲ್ವಾ ಸತ್ಯ ಏನು ಅಂತ. ಊಹಾಪೋಹಗಳು ತುಂಬಾ ಸೃಷ್ಟಿ ಮಾಡ್ತಾರೆ. ಅವ್ರ ಕತೆ, ಇವ್ರ ಕತೆ, ಪರಪ್ಪನಗಾರದು ಆ ಸೀನ್ ರೀಕ್ರಿಯೇಷನ್, ಇದು ಹಿಂಗೇನೆ ತೋರ್ಸಕ್ ಹೋಗಿದ್ದಾರೆ, ಇವ್ರು ವಿರುದ್ಧ ತೋರ್ಸಕ್ ಹೋಗಿದ್ದಾರೆ, ಪರ ತೋರ್ಸಕ್ ಹೋಗಿದ್ದಾರೆ. ಚರ್ಚೆ ಆಗ್ಬೇಕಲ್ವಾ? ಚರ್ಚೆ ಆಗ್ತಾ ಇದ್ದಲ್ಲ, ಅದೇ ಖುಷಿ ಕೊಡ್ತಾ ಇರೋದು. ಫೈನಲ್ ರಿಸಲ್ಟ್ ಎಲ್ಲಿರುತ್ತೆ ಸರ್? ಅಲ್ಲ, ಫೈನಲ್ ರಿಸಲ್ಟ್ 6ನೇ ತಾರೀಕು ಗೊತ್ತಾಗುತ್ತಲ್ಲ ಸರ್. ನಮ್ಗೆ ತೆರೆ ಮೇಲೆ ಗೊತ್ತಾಗುತ್ತೆ, ನಾವು ಬಂದಾಗ ಗೊತ್ತಾಗುತ್ತೆ. ಆ ಧೈರ್ಯ ಇದೆಯಾ ಸರ್? ಪಕ್ಕಾ ಇದೆ ಸರ್, ಆ ಧೈರ್ಯ ಇರೋದಕ್ಕೆ ಚರ್ಚೆ ಆಗ್ತಾ ಇರೋದು. ನೀವ್ ಹೇಳಿದ್ದೆಲ್ಲ ಚರ್ಚೆ ಯಾಕೆ ಆಗ್ತಾ ಇದೆ ಹೇಳಿ? ನಾವೇನೋ ದಬಾಕಿದೀವಲ್ಲ, ಅದಕ್ಕೆ ಚರ್ಚೆ ಆಗ್ತಾ ಇದೆ. ನಾವೇನು ದಬಾಕಿಲ್ಲ ಅಂದಿದ್ರೆ ಆ ಚರ್ಚೆ ಬರ್ತಾ ಇರ್ಲಿಲ್ಲ. ಸೊ ಆ ಚರ್ಚೆ ಆಗ್ತಾ ಇದೆಯಲ್ಲ ಅನ್ನೋದೇ ನನಗೆ ಖುಷಿ. ಆ ಚರ್ಚೆ ಆಗ್ತಾ ಇದೆ, ಮುಂದಕ್ಕೆ ರಿಸಲ್ಟ್ ಕಾಯ್ಕೊಂಡು ಕೂತಿದೆ ನಮಗೋಸ್ಕರ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ ಮೇಡಮ್, ನಿಮ್ ಸ್ಟೈಲಲ್ಲಿ ಆನ್ಸರ್ ಕೊಡ್ಬೇಕಾದ್ರೆ ಏನಿಲ್ಲ ಸರ್, ಇದು ತುಂಬಾ ಲೇಯರ್ಸ್ ಇರುವಂತ ಸಿನಿಮಾ. ಏನೋ ಇದು ಏನು ಅಲ್ಲ, ನಾವು ಶುರು ಮಾಡಿದ್ವಿ ಆವಾಗ ಕತೆ ಹೇಳಿದ್ರು ಡ್ವಾಲಿ ಸರಿಗೇನೆ ಇವರು 2020 ಆ ಟೈಮ್ ಅಲ್ಲಿ. ಸೊ ಆವಾಗಿಂದ ಒಂದು ಸೊಸೈಟಿಯಲ್ಲಿ ಹೇಗೆ ಇದು ಬರೀ ಜೈಲು ಇದು ಅಲ್ಲ ಸರ್, ಹೊರಗಿನ ಪ್ರಪಂಚ, ಇವಾಗ ಒಂದು ಪಾಲಿಟಿಕ್ಸ್ ಆಗಿರ್ಲಿ, ಹೊರಗಿರೋ ಜಗತ್ತಾಗಿರ್ಲಿ, ಹೇಗೆ ಮನಿ ಲಾಂಡ್ರಿಂಗ್ ಎಲ್ಲ ಹೇಗ್ ನಡೀತಿದೆ ಎಲ್ಲ ತೋರಿಸಿದ್ರು ಸರ್. ಒಂದು ಲೇಯರ್ಸ್ ಆಗಿರುವಂತ ಸಿನಿಮಾ. ಇದೇನೋ ಒಂದು ಬೇಸಿಸ್, ಒಂದು ಟಾಪಿಕ್ ಮೇಲೆ ಇರೋ ಬೇಸಿಸ್ ಸಿನಿಮಾ ಅಲ್ವೇ ಅಲ್ಲ. ಇದ್ರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಒಂದು ಹುಡುಗ ತಪ್ಪು ದಾರಿ ಹಿಡಿದ್ಮೇಲೆ ಅವ್ನ ಸುತ್ತ ಇರೋ ಎಷ್ಟು ಜನಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಎಲ್ಲಾನು ತೋರಿಸಿದೀವಿ. ಸೊ ಇಟ್ಸ್ ನಾಟ್ ಏನೋ ಒಂದ್ ವರ್ಡ್ ಇಟ್ಕೊಂಡು, ಒಂದ್ ಲೈನ್ ಇಟ್ಕೊಂಡು ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ಇದ್ ಮಾಡೋಣ ಆತರ ಯಾವ್ದೂ ಅಲ್ಲ. ಅದು ಜನ 6ನೇ ತಾರೀಕು ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಓಕೆ, 6ನೇ ತಾರೀಕು. ಹಾಗಿದ್ರೆ ಯಾರಾದ್ರೂ ಒಬ್ಬನಾದ್ರೂ ಬದಲಾಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ನಿಮಗೆ? ಖಂಡಿತ. ಸಿನಿಮಾ ಇಂದ ಹೊರಗೆ ಬರೋರು ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಥಾಟ್ ಅಟ್ಲೀಸ್ಟ್ ಬಂದೇ ಬರುತ್ತೆ ಸರ್. ಬದಲಾವಣೆ ಕಷ್ಟ ಸರ್. ಓಕೆ, ಬದಲಾವಣೆ ಇಲ್ಲ, ಯಾಕೆಂದ್ರೆ ನಾನು ಈಗ ನೋಡ್ತೀವಲ್ಲ, ಟಗರು, ಸಲ್ಗ, ಭೀಮಾ, ಓಂ, ಜೋಗಿ ಎಲ್ಲ ಬಂದು ಹೋಗಿದೆ. ಸಮಾಜದಲ್ಲಿ ಬದಲಾವಣೆ ಆಗಿದೆ, ಸ್ವಲ್ಪ ಆಗಿದೆ ಸರ್. ಯಾರೋ ಒಬ್ಬ ಮೂಲೆಯಲ್ಲಿ ಒಬ್ಬ ಚೇಂಜ್ ಆಗಿರ್ತಾನೆ. ಅಲ್ಲ, ಒಬ್ಬ ಆಗಿರ್ಬೋದು, ಬಟ್ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದು ತುಂಬಾ ಸುಳ್ಳು. ನಾವು ಸಮಾಜಕ್ಕೆ ಹೇಳ್ತಾ ಹೋಗ್ಬೋದು ಅಷ್ಟೇ. ಹೇಳಿದೀರಾ ಇಷ್ಟು ಹಿಂಗ್ ಆಗುತ್ತೆ, ಹಿಂಗ್ ಮಾಡುತ್ತೆ ಅಂತ. ಕಡೆಗೆ ಆ ಸಿಸ್ಟಮ್ ಅನ್ನೋದು ಯಾರು ಚೇಂಜ್ ಮಾಡಕ್ ಆಗಲ್ಲ. ಮೇಲೊಬ್ಬ ಕೂತಿರ್ತಾನೆ ಬಿಳಿ ಬಟ್ಟೆ ಹಾಕೊಂಡಿರೋರು, ಅವ್ರ ಕೆಳಗಡೆ ಇರೋರು ಅವ್ರ ಮಾತು ಕೇಳ್ಬೇಕು, ಅವ್ರ ಕೆಳಗಡೆ ಇರೋರು ಇನ್ನು ಇವ್ರ ಮಾತು ಕೇಳ್ಬೇಕು. ಸೊ ಇಲ್ಲಿ ಜನ ಚೇಂಜ್ ರನ್ ಆಗ್ತಾನೆ ಇರುತ್ತೆ. ಸೊ ಅಲ್ಲಿ ಏನು ಮಾಡಕ್ ಆಗಲ್ಲ. ಬಿಳಿ ಬಟ್ಟೆ ಹಾಕೊಂಡಿರೋರು ಕಾಕಿ ಮಾತು ಕೇಳ್ಬೇಕು, ಕಾಕಿ ಹಾಕಿರೋರು ಅವ್ರ ಮಾತು ಕೇಳ್ಬೇಕು, ಮಿಕ್ಕಿದ ರೋಡಿಗಳು ಇವ್ರ ಮಾತು ಕೇಳ್ಬೇಕು. ಸರ್, ಕೊನೆಯದಾಗಿ ಜೆಸಿ ಒಳಗಡೆ ಬಿಳಿ ಬಟ್ಟೆನೆ ಹಾಕೋದಲ್ವಾ? ಹೌದು. ಸೊ ಎಂಡ್ ಆಫ್ ದಿ ಡೇ ಎಲ್ಲ ಬಿಳಿ ಬಟ್ಟೆಗೆ ಕನೆಕ್ಟ್ ಆಗುತ್ತೆ. ಬಟ್ ಆ ಸಿಸ್ಟಮ್ ಅನ್ನೋದು, ಜನ ಚೇಂಜ್ ಆದ್ರೂ ಸಿಸ್ಟಮ್ ಅನ್ನೋದು ನಡೀತಾನೆ ಇರುತ್ತೆ. ನಾವು ಆ ಸಿಸ್ಟಮ್ ನ ತೋರ್ಸಕ್ ಹೊರಟಿದೀವಿ. ಬದಲಾದ್ರೆ ಸಂತೋಷ, ಬದಲಾಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇನ್ನ ನಾವು ಸಂದೇಶಗಳು ಹೇಳ್ತಾ ಹೋಗ್ಬೇಕು. ಎಂತೆಂತ ರಿಫಾರ್ಮರ್ಸೇ ಬಂದು ಎಲ್ಲ ಹೇಳೋಗಿದ್ರು, ಇವತ್ತು ಅವ್ರು ಏನ್ ಹೇಳಿರೋದಕ್ಕೂ ನಡೀತಾ ಇರೋದಕ್ಕೂ ತುಂಬಾ ವ್ಯತ್ಯಾಸನೇ ಇದೆ. ಅವ್ರ ಫೋಟೋಗಳು ಇಟ್ಬಿಟ್ಟು ಮಾಡೋ ಕೆಲಸ ಮಾಡ್ತಾನೆ ಇದಾರೆ ಜನ. ಸೊ ಏನ್ ಬದಲಾವಣೆ ಕಾಣಿಸ್ತಾ ಇಲ್ಲ. ಬಟ್ ನಾವೊಂದು ಪ್ರಯತ್ನ ಪಟ್ಟಿದೀವಿ ಅಷ್ಟೇ, ಒಂದು ಬದಲಾವಣೆ ಆಗುತ್ತೇನೋ ಅಂತ ಹೇಳಕ್ಕೆ ಒಂದು ಸಂದೇಶ ಕೂಡ ಕೊಟ್ಟಿದ್ವಿ. ಅದ್ರ ನನ್ನ ಒಂದು ಆಶಯ ಸರ್, ಈ ಸಿನಿಮಾ ನಿಮಗೆ ಬದಲಾವಣೆಯನ್ನ ಕೊಡ್ಲಿ. 100% ಕೊಡುತ್ತೆ ಸರ್. ಕೊಡುತ್ತೆ ಅನ್ನೋ ನಂಬಿಕೆ 100% ಕೊಡುತ್ತೆ. ಓಕೆ, ಒಟ್ಟಾರೆಯಾಗಿ ಒಂದು ರಾಜ್ ಸಿನಿಮಾವನ್ನ ಇಟ್ಕೊಂಡು ಬಂದಾಗ ಮುಂದೆ ತೆರೆ ಮೇಲೆ ಕಾಣೋದು ನೀವಿಬ್ರು ಮಾತ್ರ. ಒಂದು ಫೀಮೇಲ್ ಲೀಡ್ ಆಗಿರ್ಬೋದು, ಮೇಲ್ ಲೀಡ್ ಆಗಿರ್ಬೋದು, ಅವ್ರ ಮುಂದೆನೆ ನಡ್ಕೊಂಡು ಹೋಗ್ತಾ ಇರುತ್ತೆ ಸಿನಿಮಾ. ನಿಮ್ಮಿಬ್ರನ್ನ ನೋಡಿ ಸಿನಿಮಾ ನೋಡಕ್ ಬರ್ಬೇಕು, ಮತ್ತೆ ಕಥೆನ ನೋಡಿ ಬರ್ಲೇಬೇಕು. ಸಿನಿಮಾ 2 ತೂಕವನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಅದು ನಿರ್ದೇಶಕರು ಅದನ್ನ ಮಾಡಿದ್ರೆ ಅನ್ನೋ ನಂಬಿಕೆ ನನಗಿದೆ. ಇದನ್ನ ಮುಂದಿಟ್ಕೊಂಡಾಗ ನಮ್ಮ ಸಿನಿ ಪ್ರೇಕ್ಷಕರಿಗೆ ಯಾವ ರೀತಿ ಕರೆಯನ್ನ ಕೊಡ್ತಾರೆ ಸಿನಿಮಾಗೆ ಯಾಕೆ ಬರ್ಬೇಕು ಅನ್ನೋದು? ಅದೇ ಸರಿ, ನಾವು ಒಂದು ಸಂದೇಶ ಕೊಡಕ್ ಹೊರಟಿದೀವಿ. ಏನಿ 18ರಿಂದ 35 ಒಳಗಡೆ ಇರುವಂತ ಯುವಕರು ಯಾವ ರೀತಿ ಆವೇಶಕ್ಕೆ ಒಳಗಾಗಿ ತಮ್ಮ ಜೀವನೇ ಹಾಳು ಮಾಡ್ಕೊಂತಾರೋ ಅದನ್ನ ಮಾಡ್ಕೋಬೇಡಿ. ಸಿಸ್ಟಮ್ ಹೇಗಿದೆ, ನಿನ್ನ ಜೈಲು ಯಾವ ರೀತಿ ನಿನ್ನ ನೋಡುತ್ತೆ, ಒಳಗಡೆ ಹೋದ್ರೆ ಏನಾಗುತ್ತೆ, ಆಮೇಲೆ ಈಗಿರೋ ಒಂದು ವಾತಾವರಣ ಹೇಗಿದೆ. ಒಬ್ಬ ಕಾಮನ್ ಮ್ಯಾನ್ ಗೆ ಪೊಲೀಸ್ ಸ್ಟೇಷನ್ ಹೋದ್ರೆ ಇವತ್ತು ನ್ಯಾಯ ಸಿಗಲ್ಲ. ಇಲ್ಲ ಅವನು ಶ್ರೀಮಂತ ಆಗಿರ್ಬೇಕು, ಇಲ್ಲ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಬೇಕು. ಸೊ ಅಂತವ್ರಿಗೆ ಇವತ್ತು ನ್ಯಾಯ ಒದಗ್ತಾ ಇದೆ. ಸೊ ನೀವು ನಿಮ್ಮ ಬುದ್ಧಿನ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಕತ್ತಿ ಕೊಡ್ಬೇಡಿ, ಬುದ್ಧಿ ಕೈಗೆ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಿ. ಈ ರೀತಿ ಒಂದು ಸಂದೇಶ ಕೊಡಕ್ಕೆ ಹೊರಟಿದೀವಿ. ಅಂಡ್ ತಂದೆ ತಾಯಿ ತಮ್ಮ ಮಕ್ಕಳ ಜೊತೆ ಬಂದು ಕುತ್ಕೊಂಡು ನೋಡುವಂತ ಸಿನಿಮಾನೇ ನಮ್ದು. ಆ ರೀತಿ ವೈಲೆನ್ಸ್ ಅಥವಾ ಆಗ್ಲಿ ಏನಾಗ್ಲಿ, ಯಾಕಂದ್ರೆ ರಂಗಾಯಣರಿಗೂ ಸರ್ ಆ ರೀತಿ ಅಷ್ಟು ಜೀವ ಕೊಟ್ಟಿದ್ದಾರೆ ತಂದೆ ಪಾತ್ರಕ್ಕೆ.
ಸೊ ಇಂಥ ತಂದೆಗೂ ಅದು ಕನೆಕ್ಟ್ ಆಗುತ್ತೆ. ಹೌದಲ್ವಾ, ನನ್ನ ಮಗ ಏನೋ ಈ ತರ ತಪ್ಪು ಮಾಡ್ಬಿಟ್ಟಿದ್ದೆ, ನಾನು ಅವನ್ನ ತಿದ್ದಿ ದಾರಿ ಕರ್ಕೋಬೇಕು, ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಂತ ಎಲ್ಲ ಒಂದೊಂದು ಇನ್ಸಿಡೆಂಟ್ಗಳು, ಒಂದೊಂದು ಸ್ಮಾಲ್ ಸಿಚುವೇಶನ್ಗಳು ಎಲ್ಲಾ ಜೀವನದಲ್ಲೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಏನೋ ನಮ್ಮನೆ ಪಕ್ಕದಲ್ಲಿ ನಡೆದಿರುತ್ತೆ, ಯಾರೋ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಡೆದಿರುತ್ತೆ. ಸೊ ಈ ರೀತಿ ಅವರವರಲ್ಲೇ ಅವ್ರ ಜೀವನದಲ್ಲಿ ಒಂದೊಂದು ಸೀನ್ಗಳು ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಗೆ ಖಂಡಿತ ಇದೆ. ಸೊ ಸಿನಿಮಾ ನೋಡಿದಾಗ ಅವ್ರು ಎಲ್ಗೂ ಬೇಜಾರಾಗ್ದೇನೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಿದೆಪ್ಪ, ಒಂದು ಒಳ್ಳೆ ಸಂದೇಶ ತಗೊಬಂದೆ. JC ಅನ್ನೋ ಪ್ರಪಂಚ ಈ ರೀತಿ ಇರುತ್ತಾ ಅಂತ ಯಾರು ಊಹಿಸಿರಲ್ಲ, ಆ ರೀತಿ ನಾವು ತೋರಿಸಿದೀವಿ. ಸೊ ಆ ಒಂದು ವರ್ಲ್ಡ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಥಿಯೇಟರ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ಏನಂತಾರೆ, ತುಂಬಾ ಎಲ್ಲರೂ ಸಿನಿಮಾದಿಂದ ಹೊರಗೆ ಬಂದಾಗ ಏನೋ ಒಂದು ಅಟ್ಲೀಸ್ಟ್ ಇನ್ನೊಬ್ಬರ ಜೊತೆ ಒಂದ್ ಟಾಪಿಕ್, ನಾವು ಎಷ್ಟೋ ತುಂಬಾ ಹಲವಾರು ಟಾಪಿಕ್ ಬಗ್ಗೆ ಮಾತಾಡಿದೀವಿ, ಒಂದ್ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಡಿಸ್ಕಸ್ ಮಾಡಿ. ಬಿಕಾಸ್ ನಾವ್ ಹೇಳಕ್ ಹೊರಟಿರೋ ವಿಷಯ ತುಂಬಾ ರಿಯಲ್ ನಡೀತಿರೋದೆ. ಅದೇ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇವಾಗ JC ಅಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ, ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಏನು ಅಂತ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಬಟ್ ನಮ್ ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಅಂತೂ ಬಂದೇ ಬರುತ್ತೆ. ಹೀಗ್ ನಡೀತಿದೆ, ಹೀಗೆಲ್ಲ ಹಾಕ್ತಿದ್ಯಾ, ಈ ತರ ಒಂದೇನಾದ್ರೂ ಆದ್ರೆ ಇಷ್ಟೆಲ್ಲ ಎಫೆಕ್ಟ್ ಆಗತ್ತಾ ಅಂತ ಒಂದು ಅಟ್ಲೀಸ್ಟ್ ಒಂದು ಥಾಟ್ ಪ್ರೊವೋಕಿಂಗ್ ಸರ್. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಸಿಗ್ತಾ ಇರೋಣ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಈ ಸಿನಿಮಾ 100 days ಹತ್ತತ್ರ ಹೋಗ್ಲಿ ಅಂತ ನಾನು ಆಶಿಸ್ಪಡ್ತೀನಿ. 100 days ಕಷ್ಟ ಸರ್, 100 crores ಅದೇ ಖುಷಿ. ವೀಕ್ಷಕರೇ, ಒಂದು ಯೂನಿವರ್ಸಿಟಿಯಿಂದ ಸತ್ಯ ಅನ್ನೋ ಒಂದು ಟಾಪಿಕ್ ಅನ್ನ ಇಟ್ಕೊಂಡು, ಅಂದ್ರೆ ಸತ್ಯದ ವಿಚಾರ ಅನ್ನೋ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಸ್ಟೂಡೆಂಟ್ಗಳೆಲ್ಲ ಎಕ್ಸಾಮ್ ಅನ್ನ ಬರ್ತಿದ್ದಾರೆ. ಅದನ್ನು ಪ್ರಿನ್ಸಿಪಲ್ ನಿಮ್ ಮುಂದೆ ತಂದು ಇಟ್ಟಿದ್ದಾರೆ. ಅದಕ್ಕೆ ರಿಸಲ್ಟ್ ಕೊಡುವ ಕೆಲಸ ನಿಮ್ಮದು. ರಿಸಲ್ಟ್ ಅಲ್ಲೂ ಕೂಡ ಕಾಪಿ ಮಾಡ್ಬೇಡಿ, ನಾನು ಯಾವಾಗ್ಲೂ ಹೇಳ್ದಂಗೆ. ಅಂದ್ರೆ ಪೈರಸಿ ಮಾಡಕ್ ಹೋಗ್ಬೇಡಿ. ಇಂಥ ಸಿನಿಮಾಗಳನ್ನ ಥಿಯೇಟರ್ಲೇ ನೋಡ್ಬೇಕು, ಆ ರಕ್ತ ಚೆಲ್ಲಾಟವನ್ನ ಥಿಯೇಟರ್ಲೇ ಫೀಲ್ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹತ್ತಿರ ಮಂದಿರಕ್ಕೆ ಹೋಗಿ ಇದೇ ಫೆಬ್ರವರಿ 6ನೇ ತಾರೀಕು JC ಒಂದು ಯೂನಿವರ್ಸಿಟಿಯ ಕಥೆಯನ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸಿನಿಮಾ ವಿಚಾರಗಳನ್ನ, ಸಿನಿಮಾದ ಆಗು ಹೋಗುಗಳನ್ನ ನಿಮ್ಮ ಮುಂದೆ ತರಕ್ಕೆ ಮಿಸ್ಟರ್ ಡಿ ಪಿಕ್ಚರ್ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ನಮಸ್ಕಾರ.